ಇನ್ನು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಬೆಳಗಾವಿ ಭಾಗದಲ್ಲಿ ಒಂದು ಕಡೆ ಪರಸ್ಪರ ಟಾಕ್ ಫೈಟ್ ನಡೀತಾ ಇದೆ, ಇನ್ನೊಂದು ಕಡೆ ಗಿಫ್ಟ್ ಪಾಲಿಟಿಕ್ಸ್ ನಡೀತಾ ಇದೆ. ಈಗ ಕ್ರೆಡಿಟ್ ಫೈಟ್ ಜೋರಾಗಿ ನಡೀತಾ ಇದೆ. ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದಲ್ಲಿ ಈ ಕ್ರೆಡಿಟ್ ಫೈಟ್ ಮುಂದುವರೆದಿರೋದು. ರಾಜಹಂಸಗಡದಲ್ಲಿ ಕೋಟೆ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆಯನ್ನ ಕಾಂಗ್ರೆಸ್ ನಾಯಕರಿಂದ ಮಾಡಿಸಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತತವಾಗಿ ಪ್ರಯತ್ನವನ್ನ ಪಡ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರನ್ನ ಹೆಂಗಾದ್ರೂ ಮಾಡಿ ಸೋಲಿಸಬೇಕು ಅಂತ ಪಣ ತೊಟ್ಟಿರುವಂತ ರಮೇಶ್ ಜಾರಕಿಹೊಳಿ ಈ ಉದ್ಘಾಟನೆಯನ್ನ ಬಿಜೆಪಿ ನಾಯಕರಿಂದ, ಅದರಲ್ಲೂ ಸಿಎಂ ಕರೆಸಿ ಮಾಡಿಸಬೇಕು ಅಂತ ಹೇಳಿ ಅವರು ಒಂಥರ ಪಣವನ್ನ ತೊಟ್ಟಿದ್ರು ಈ ವಿಷಯದಲ್ಲಿ, ಕ್ರೆಡಿಟ್ ಫೈಟ್ ವಿಷಯದಲ್ಲಿ. ಈಗ ಫೈನಲಿ ಮಾರ್ಚ್ 2ನೇ ತಾರೀಕು ಸಿಎಂ ಅವರಿಂದ ಶಿವಾಜಿ ಪ್ರತಿಮೆ ಲೋಕಾರ್ಪಣೆ ಆಗ್ತಾ ಇದೆ. ಒಂದು ಕಾರ್ಯಕ್ರಮವನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಸಿಎಂಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಹ್ವಾನವನ್ನ ಕೊಟ್ಟಿದ್ದಾರೆ. 5ನೇ ತಾರೀಕು ಉದ್ಘಾಟನೆ ಮಾಡೋದಕ್ಕೆ ಹೆಬ್ಬಾಳ್ಕರ್ ಮುಂದಾಗಿದ್ರು. ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಿಸಬೇಕು ಅಂತ ಹೇಳಿ. ಅದಕ್ಕೂ ಮುಂಚಿತವಾಗಿ 2ನೇ ತಾರೀಕೆ ಸಿಎಂ ಅವರಿಂದ ಶಿವಾಜಿ ಪ್ರತಿಮೆ ಲೋಕಾರ್ಪಣೆಗೆ ರಮೇಶ್ ಜಾರಕಿಹೊಳಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಆ ಮುಖಾಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಇಲ್ಲಿ ಅನುದಾನ ತಂದಿದ್ಯಾರು, ಇದನ್ನು ಮಾಡಿಸಿದ್ಯಾರು, ಆ ವಿಷಯವಾಗಿನೂ ಕೂಡ ಕ್ರೆಡಿಟ್ ಫೈಟ್ ನಡೀತಾ ಇತ್ತು. ಅದಕ್ಕೆ ಪೂರಕವಾಗಿರುವಂತಹ ದಾಖಲೆಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಅವರು ರಿಲೀಸ್ ಮಾಡಿದ್ರು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಆದ್ಮೇಲೆ ಒಂದಿಷ್ಟು ಲಕ್ಷ ಅನುದಾನವನ್ನ ತಂದಿದ್ದಾರೆ ಈ ಕೋಟೆ ಅಭಿವೃದ್ಧಿ ಇರ್ಬೋದು, ಜೊತೆಗೆ ಶಿವಾಜಿ ಪ್ರತಿಮೆ ನಿರ್ಮಾಣ ವಿಷಯವಾಗಿ ಅಂತ ಹೇಳಿ. ಅಂದ್ರೆ ಈಗ ಮರಾಠಿಗರನ್ನ ಮೇನ್ ಆಗಿ ಸೆಳೆಯೋ ನಿಟ್ಟಿನಲ್ಲಿ ಬೆಳಗಾವಿ ಭಾಗದಲ್ಲಿ ಕ್ರೆಡಿಟ್ ಫೈಟ್ ಜೋರಾಗಿ ನಡೀತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈ ಕ್ರೆಡಿಟ್ ಫೈಟ್ ಮಧ್ಯದಲ್ಲಿ ಕಾಂಗ್ರೆಸ್ ನಾಯಕರು ಬಂದು ಇದನ್ನು ಉದ್ಘಾಟನೆ ಮಾಡ್ತಾರಾ ಅಥವಾ ಬಿಜೆಪಿ ನಾಯಕರು, ಅದರಲ್ಲೂ ಸಿಎಂ ಬಂದು ಉದ್ಘಾಟನೆ ಮಾಡ್ತಾರಾ ಅಂತ ಒಂದಿಷ್ಟು ಗೊಂದಲಗಳಿತ್ತು. ಈಗ ಡೇಟ್ ಅಂತೂ ಫಿಕ್ಸ್ ಆಗ್ಬಿಟ್ಟಿದೆ, ಆಹ್ವಾನನೂ ಕೊಟ್ಟಿದ್ದಾಗಿದೆ. ಫೈನಲಿ ಉದ್ಘಾಟನೆ ಯಾರು ಮಾಡ್ತಾರೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿ ತಾಲೂಕಿನ ರಾಜಹಂಸಗಡ ಕೋಟೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಕೋಟೆ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು ಮತ್ತು ಬೃಹತ್ 43 ಅಡಿ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜ ಪ್ರತಿಮೆಯನ್ನು ಯಾರು ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿತ್ತು. ಜೊತೆಗೆ ಈ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಒಂದು ಜಟಾಪಟಿ ನಡೆದಿತ್ತು. ಏನು ನಾವು ಅನುದಾನ ತಂದ್ವಿ ಅಂತ ಹೇಳಿ ಕಾಂಗ್ರೆಸ್ ಹೇಳಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಕೂಡ ಇದಕ್ಕೆ ನಾವೇ ಅನುದಾನ ತಂದಿದ್ದು ಅಂತ ಹೇಳ್ತಕ್ಕಂಥದ್ದು. ಹೀಗಾಗಿ ಮಾರ್ಚ್ 2ಕ್ಕೆ ಈ ಒಂದು ಉದ್ಘಾಟನೆಗೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬರ್ತಾರೆ ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಲಾಗ್ತಿದೆ. ಏನು ಬೆಳಗಾವಿ ಜಿಲ್ಲಾಡಳಿತನೇ ಈ ಬಾರಿ ಆಮಂತ್ರಣ ಪತ್ರಿಕೆಯನ್ನ ಪ್ರಿಂಟ್ ಮಾಡಿ ಹಂಚ್ತಾ ಇದೆ. ಹೀಗಾಗಿ ಬಹುತೇಕವಾಗಿ ಮಾರ್ಚ್ 2ರಂದು ಈ ಒಂದು ಪ್ರತಿಮೆ ಉದ್ಘಾಟನೆ ಈಗ ಫಿಕ್ಸ್ ಆಗಿರ್ತಕ್ಕಂಥದ್ದು. ಸರ್ಕಾರದ ಕಾರ್ಯಕ್ರಮವಾಗಿ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ನಿರ್ಧಾರ ಮಾಡಲಾಗಿದೆ. ಮೊದಲು ಏನು ಕಾಂಗ್ರೆಸ್ ನಾಯಕರನ್ನ ಕರೆಸಿ ಪ್ರತಿಮೆಯನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ಧಾರ ಮಾಡಿದ್ರು. ಅದು ಮಾರ್ಚ್ 5ರಂದು ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನ ಹೆಬ್ಬಾಳ್ಕರ್ ನಡೆಸಿದ್ರು. ಬಳಿಕ ಈ ಒಂದು ಪ್ರಕರಣ ರಾಜಕೀಯವಾಗಿ ತಿರುವು ಪಡೆದುಕೊಂಡಿತ್ತು. ರಾಜಕೀಯನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿದಂತೆ ಬಿಜೆಪಿ ಎಲ್ಲ ನಾಯಕರು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ನಾವು ಅನುದಾನ ತಂದಿವಿ ಅಂತ ಹೇಳಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಕೂಡ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. ಪ್ರಮುಖವಾಗಿ 4.5 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇದೆ. ಆ ಒಂದು ಕೋಟೆ ಅಭಿವೃದ್ಧಿ ಆಗಿರ್ಬೋದು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅಂದ್ರೆ 2010ರಿಂದಲೂ ಕೂಡ ನಾನು ಈ ಒಂದು ಕೋಟೆ ಅಭಿವೃದ್ಧಿಗೆ ಪ್ರಯತ್ನ ಮಾಡಿದೆ ಅಂತ ಹೇಳಿ ಸಂಜಯ್ ಪಾಟೀಲ್ ಕೂಡ ದಾಖಲೆಯನ್ನ ಬಿಡುಗಡೆ ಮಾಡಿ ಹೇಳಿಕೆಯನ್ನ ಕೊಟ್ಟಿದ್ರು. ಶರ್ಮಿತಾ ಶೆಟ್ಟಿ, ಈಗ ಮಾರ್ಚ್ 2ಕ್ಕೆ ಇದಕ್ಕೆ ಅಧಿಕೃತವಾಗಿ ತೆರೆ ಬೀಳಲಿದೆ. ಏನು ಸರ್ಕಾರದ ವತಿಯಿಂದನೇ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಲಿದ್ದು. ಏನು ಬಿಜೆಪಿ ಈಗ ರಮೇಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದೋಗಿ 2ನೇ ತಾರೀಕನ್ನು ಫಿಕ್ಸ್ ಮಾಡ್ಕೊಂಡ್ರಲ್ಲ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಷನ್ ಏನಿದಕ್ಕೆ? ಶರ್ಮಿತಾ ಶೆಟ್ಟಿ, ಏನು ಈಗ ಮಾರ್ಚ್ 2ಕ್ಕೆ ರಮೇಶ್ ಜಾರಕಿಹೊಳಿ ಫಿಕ್ಸ್ ಮಾಡಿದ್ದಲ್ಲ, ಅದು ಬೆಳಗಾವಿ ಜಿಲ್ಲಾಡಳಿತದಿಂದ ಫಿಕ್ಸ್ ಆಗಿರುತ್ತೆ. ಏನು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥದ್ದು. ಮಾರ್ಚ್ 2ಕ್ಕೆ ಕೇಂದ್ರದ ಸಚಿವ ರಾಜನಾಥ್ ಸಿಂಗ್ ಬೆಳಗಾವಿ ಭೇಟಿ ಇದೆ. ಆ ಸಂದರ್ಭದಲ್ಲೂ ಕೂಡ ಈ ಒಂದು ಮುಖ್ಯಮಂತ್ರಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ. ಬಳಿಕ ಈ ಒಂದು ಕಾರ್ಯಕ್ರಮ ಸರ್ಕಾರದ ಉದ್ಘಾಟನೆ ಆದ ಬಳಿಕ ಇದು ಹೆಬ್ಬಾಳ್ಕರ್ ಏನ್ ಮಾಡಲಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅವರು ಕೂಡ ಕಾಂಗ್ರೆಸ್ ನಾಯಕರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ.